ಸರ್ ನನ್ನ ಹೆಸರು ಮರಳಸಿದ್ದೇಶ್ವರ ಅಂತ, ನಮ್ದು ಎಮ್ಮನ್ ಬೇತೂರು ಗ್ರಾಮ. ನಮ್ದು ದಾವಣಗೆರೆಯಲ್ಲಿ NR ರೋಡ್ ಅಲ್ಲಿ ಗೊಬ್ಬರದ ಅಂಗಡಿ ಇದೆ, ವಿನುತಾ ಅಗ್ರೋ ಏಜೆನ್ಸೀಸ್ ಅಂತ. ಇಲ್ಲಿ ಕೃಷಿಗೆ ಬೇಕಾದಂತ ಸಾಮಗ್ರಿಗಳು ನಮ್ಮಲ್ಲಿ ಸಿಗ್ತವೆ. ಔಷಧಿ ಸಿಗುತ್ತೆ, ಗೊಬ್ಬರ ಇದೆ, ಸಿಂಪರಣೆಗೂ ಇದೆ, ಆಮೇಲೆ ಅಡಿಕೆ ಗೊಬ್ಬರ ಭೂಮಿಗೆ ಹಾಕ್ಲಿಕ್ಕೂ ಸಿಗುತ್ತೆ. ಎಲ್ಲಾ ರೀತಿಯ ಗೊಬ್ಬರಗಳು ನಮ್ಮಲ್ಲಿ ಸಿಗ್ತವೆ. ಸರ್ 2024-25 ಸಾಲಿನಲ್ಲಿ ನಾವು ಹೊಳಲ್ಕೆರೆಯಲ್ಲಿ ಮೈರಾಡ ದೇಸಿ ಸೆಂಟರ್ ಅಲ್ಲಿ ನಾವು ದೇಸಿ ಮಾಡಿದ್ದು. ಅಲ್ಲಿ ನಮಗೆ ಗೈಡೆನ್ಸ್ ಆಗಿದ್ದು ಪುರುಷೋತ್ತಮ್ ಸರ್ ಅಂತ, ಅವ್ರ ಮಾರ್ಗದರ್ಶನದಲ್ಲಿ ನಾವು ದೇಸಿ ಕಂಪ್ಲೀಟ್ ಮಾಡಿದ್ದು. ಮಾಡಿದ ಉದ್ದೇಶ ಏನಂದ್ರೆ ಕೃಷಿಯಲ್ಲಿ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿಕ್ಕೆ, ಅದೇ ಉದ್ದೇಶಕ್ಕೋಸ್ಕರ ದೇಸಿ ಮಾಡಿದ್ದು ಮೊದಲನೇದಾಗಿ. ಅದರಿಂದ ರೈತರಿಗೆ ಉತ್ತಮ ನಾವು ಮಾಹಿತಿ ನೀಡಬಹುದು ಅನ್ನೋ ಕಾರಣಕ್ಕೆ ದೇಸಿನ ನಾವು ಪೂರ್ಣಗೊಳಿಸಿದ್ವಿ ಸರ್. ಹೌದು ಸರ್, ಈಗ ವಿಶೇಷವಾಗಿ ನೀವು ಏನು ಸ್ವಲ್ಪ ಸಾವಯವ ಗೊಬ್ಬರ ಮತ್ತೆ ಸ್ವಲ್ಪ ಕೆಮಿಕಲ್ ಈ ತರದ್ದೆಲ್ಲ ನಿಮ್ಮ ಶಾಪ್ ಅಲ್ಲಿ ಕಂಡು ಬರ್ತಾ ಇದೆ. ಹೌದು ಸರ್. ಅಂದ್ರೆ ನೀವು ಈ ಸಾವಯವ ಗೊಬ್ಬರಗಳನ್ನೆಲ್ಲ ಯಾವ ತರ ನೀವು ರೆಕಮೆಂಡ್ ಮಾಡ್ತಾ ಇದೀರಿ ರೈತರಿಗೆ? ಸರ್, ನಮ್ಮಲ್ಲಿ ಭೂಸಿರಿ ಮತ್ತೆ ಕೃಷಿ ರೈತ ಅಂತ 2 ಸಾವಯವ ಗೊಬ್ಬರ ಸಿಗುತ್ತೆ ನಮ್ಮಲ್ಲಿ ವಿಶೇಷವಾಗಿ. ಅದನ್ನ ವಾಣಿಜ್ಯ ಬೆಳೆಗಳಿಗೆ ಅಡಿಕೆ ಆಗಿರ್ಬೋದು, ಬಾಳೆ, ತೆಂಗು, ಕೋಕೋ, ಕಾಫಿ, ಈ ವಾರ್ಷಿಕ ಬೆಳೆ ಎಲ್ಲದಕ್ಕೂ ಯೂಸ್ ಮಾಡಿಸಬಹುದು. ಅದರಿಂದ ಏನಾಗುತ್ತೆ ಅಂದ್ರೆ ಉತ್ತಮ ಇಳುವರಿ ಬರುತ್ತೆ. ರಾಸಾಯನಿಕ ಬಳಸೋದ್ರಿಂದ ಏನಾಗುತ್ತೆ, ಪರಿಸರ ಹಾಳು, ಮಾನವನಿಗೂ ಹಾಳು, ಅಂದ್ರೆ ಅವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನಾವ್ ಅದನ್ನ ನಮ್ಮ ಶಾಪ್ ಇದ್ರು ಕೂಡ ನಮ್ಮ ಮೂಲ ಉದ್ದೇಶ ಏನಂದ್ರೆ ರಾಸಾಯನಿಕ ಮುಕ್ತ ಮಾಡೋದೇ ನಮ್ಮ ಮೂಲ ಉದ್ದೇಶ. ಜೊತೆಲಿ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಹೆಚ್ಚಿನ ಇಳುವರಿಗೋಸ್ಕರ ಸಾವಯವ ಗೊಬ್ಬರ ನಾವು ಸಜೆಕ್ಟ್ ಮಾಡ್ತಾ ಇದೀವಿ. ಸಾವಯವ ಗೊಬ್ಬರ ಬಳಸೋದ್ರಿಂದ ಏನಾಗುತ್ತೆ, ಭೂಮಿ ಪರಿಸರ ಹಾಳಾಗಲ್ಲ. ಅದಕ್ಕೋಸ್ಕರ ನಾವು ಸಾವಯವನ್ನ ಇತ್ತೀಚೆಗೆ ಬಹಳ ಅದಕ್ಕೆ ಉತ್ತೇಜನ ಕೊಡ್ತಾ ಇರೋದು ನಾವು ಸಾವಯವಕ್ಕೋಸ್ಕರ. ಕೃಷಿ ರೈತ ಮತ್ತು ಭೂಸಿರಿ ಈ ಗೊಬ್ಬರಗಳೆಲ್ಲ ಯಾವ ತರ ಕೆಲಸಗಳನ್ನ ಮಾಡ್ತವೆ ಸರ್? ಏನಂದ್ರೆ ಆ ಪ್ರಾಡಕ್ಟ್ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಚೆನ್ನಾಗುತ್ತೆ. ಮಣ್ಣಿನ ಫಲವತ್ತತೆ ಚೆನ್ನಾಗಾಯ್ತು ಅಂದ್ರೆ ಇಳುವರಿ ತನ್ನಿಂದ ತಾನೇ ಬರುತ್ತೆ. ರಾಸಾಯನಿಕ ಬಳಸದೆ ನಾವು ಸಾವಯವದಲ್ಲಿ ಬಳಸೋದ್ರಿಂದ ಇಳುವರಿ ಹೆಚ್ಚಿನ ಉತ್ತರ ಬರುತ್ತೆ. ಮಣ್ಣು ಆರೋಗ್ಯವಾಗಿತ್ತಂದ್ರೆ ಇಳುವರಿ ತನ್ನಿಂದ ತಾನೇ ಬರುತ್ತೆ. ಹೌದು, ಅದಕ್ಕೋಸ್ಕರ ನಾವು ಸಾವಯವ ಗೊಬ್ಬರಕ್ಕೆ ಹೆಚ್ಚಿನದಾಗಿ ಉತ್ತೇಜನ ಕೊಡ್ತಾ ಇದೀವಿ. ಹೌದು. ಅಂದ್ರೆ ಸರ್, ನಾವು ಭೂಮಿಗೆ ಟ್ರೈಕೋಡರ್ಮಾ ಸುಡಾಮಾನಸ್ ಫಸ್ಟ್ ಹೇಳ್ತೀವಿ. ಆಮೇಲೆ ಸಾವಯವ ಗೊಬ್ಬರ 1 ಗಿಡಕ್ಕೆ 2 kg ತನಕ ಅಪ್ಲೈ ಮಾಡಕ್ ಹೇಳ್ತೀವಿ. ಇದರಿಂದ ಇಳುವರಿ ಚೆನ್ನಾಗ್ ಬರುತ್ತೆ. ಅಂದ್ರೆ 1 ಗಿಡಕ್ಕೆ 2 kg ತನಕ. ಭೂಸಿರಿ ಮತ್ತು ಕೃಷಿ ರೈತ. ಈ ಒಂದು ಗೊಬ್ಬರಗಳಲ್ಲಿ ಯಾವ್ಯಾವ ತರದ ಪೋಷಕಾಂಶಗಳು, ಯಾವ ತರ ಪೋಷಕಾಂಶ ಇರುತ್ತೆ ಅಂದ್ರೆ ಅದರಲ್ಲಿ ಕೋಕೋಫಿಟ್ ಇರುತ್ತೆ, ಪ್ರೆಸ್ಮೆಡ್ ಇದೆ, ಸುಡೋಮೋನಸ್, ಆಮೇಲೆ ಕೋಳಿ ಗೊಬ್ಬರ, ಸುಣ್ಣ, ಟ್ರೈಕೋಡರ್ಮಾ, AMC ಇದನ್ನೆಲ್ಲ ಅಪ್ಲೈ ಮಾಡಿರ್ತೀವಿ. ಇದನ್ನೆಲ್ಲ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಭೂಮಿ ಪೋಷಕಾಂಶಯುಕ್ತ ಆಗಿರುತ್ತೆ. ಅದರಲ್ಲಿ ಹೆಚ್ಚಿನದಾಗಿ ಎರೆಹುಳು ಉತ್ಪಾದನೆ ಆಗುತ್ತೆ. ಎರೆಹುಳು ಉತ್ಪಾದನೆ ಆದ್ಮೇಲೆ ಏನಾಗುತ್ತೆ, ಇಳುವರಿ ತನ್ನಿಂತಾನೆ ಹೆಚ್ಚಿಗೆ ಆಗುತ್ತೆ. ಅದಕ್ಕೋಸ್ಕರ ರೈತರಿಗೆ ನಾವ್ ಹೇಳೋದೇನಂದ್ರೆ ರಾಸಾಯನಿಕದ ಜೊತೆಗೆ ಭೂಮಿಯ ಸುರಕ್ಷತೆಗಾಗಿ ಸಾವಯವ ಗೊಬ್ಬರನ ಬಳಸ್ರಿ ಅಂತ ನಾವು ಹೇಳ್ತಾ ಇದೀವಿ. ಹೌದು, ರಾಸಾಯನಿಕ ಕಡಿಮೆ ಮಾಡಿ ಸಾವಯವ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದೀವಿ. ಹೌದು. ಈ 1000 ಅಡಿಕೆ ಗಿಡಕ್ಕೆ ನಾವು ವರ್ಷದಲ್ಲಿ ಎಷ್ಟು ಬಾರಿ ಈ ಗೊಬ್ಬರಗಳನ್ನ ಕೊಡಬೇಕು? 2 ಬಾರಿ ಬಳಸಿದ್ರು ಏನು ತೊಂದರೆ ಇಲ್ಲ. ನಾವು 1 ಸಲ ಹೇಳ್ತಾ ಇದೀವಿ. ಅದು 2 ಸಲ ಬಂದ್ರೆ ಅದಕ್ಕಿಂತ ಜಾಸ್ತಿ ಬಳಸಿದ್ರು ಏನು ತೊಂದರೆ ಇಲ್ಲ. ಒಳ್ಳೇದನ್ನ ಎಷ್ಟು ಸಲ ಕೊಟ್ರು ಏನು ತೊಂದರೆ ಇಲ್ಲ ಅಂತ ನಮ್ಮ ಅನಿಸಿಕೆ. ಅಂದ್ರೆ 6 ತಿಂಗಳಿಗೊಂದು 6 ತಿಂಗಳು. ಹೌದು, 6 ತಿಂಗಳಿಗೆ 1 ಕಂತು, ವರ್ಷದಲ್ಲಿ 2 ಕಂತು ಕೊಟ್ರು ಒಳ್ಳೇದೇ. ಹೌದು, ಚೆನ್ನಾಗ್ ಬರುತ್ತೆ, ಇಳುವರಿ ಚೆನ್ನಾಗ್ ಬರುತ್ತೆ. ಹೌದು ಸರ್. ಅಂದ್ರೆ ನೀವು ಈ ಒಂದು ವಿನುತಾ ಟ್ರೇಡರ್ಸ್ ಏನಿದೆಯಲ್ಲ, ಹೌದು, ರೈತರಿಗೆ ನೀವು ಯಾವ್ಯಾವ ತರದ ಸರ್ವಿಸ್ ಕೊಡ್ತಾ ಇದೀರಿ? ಅಂದ್ರೆ ನೀವು ಪ್ಲಾಟ್ ಹೋಗಿ ವಿಸಿಟ್ ಮಾಡಿ ಆ ಪ್ಲಾಟಿನ ಸಮಸ್ಯೆಗಳನ್ನ ನೋಡಿ ನೀವು ಔಷಧಿ ಮತ್ತು ಗೊಬ್ಬರಗಳನ್ನ ರೆಕಮೆಂಡ್ ಮಾಡ್ತಾ ಇದೀರೋ? ಹೌದು ಹೌದು. ಅಥವಾ ಯಾರಾದ್ರೂ ರೈತರು ನಿಮ್ ಶಾಪಿಗೆ ಬಂದ್ರೆ ಮಾತ್ರ ಕೊಡ್ತಾ ಇದೀರ? ಇಲ್ಲ, ನಮಗೆ ರೈತರು ಕರೆ ಮಾಡಿ ನಮ್ ತೋಟ ವಿಸಿಟ್ ಮಾಡ್ರಿ ಅಂದ್ರೆ ಅಲ್ಲಿ ಹೋಗಿ ನಾವು ವೀಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ನ್ಯೂನತೆ ನೋಡಿ, ಅಲ್ಲಿ ಏನಾಗಿದೆ, ರೋಗ ಬಾಧೆ, ಕೀಟ ಬಾಧೆ ಯಾವ್ದಿದೆ ನೋಡ್ಬಿಟ್ಟು ಅದರ ನಿರ್ವಹಣೆಗೆ ಏನ್ ಬೇಕೋ ಅದನ್ನೆಲ್ಲ ನಾವು ಸಜೆಕ್ಟ್ ಮಾಡ್ತೀವಿ.
ಈಗ ನೀವು ಕೀಟಬಾಧೆಗಳಿಗೆಲ್ಲ ಯಾವ್ಯಾವ ತರದ ಪ್ರಾಡಕ್ಟ್ ಕೊಡ್ತಾ ಇದೀರಿ? ಸ್ಪ್ರೇಗೆಲ್ಲ ಯಾವ್ಯಾವ ತರ ನಾವೆಲ್ಲ ಕೀಟಬಾಧೆಗೆ ಸಾವಯವದಿಂದಲೇ ಮೊದಲನೇದಾಗಿ ಹೇಳೋದು ಬೇವಿನ ಎಣ್ಣೆ ಸಿಂಪರಣೆ ಮಾಡಿ ಅಂತ ಹೇಳ್ತೀವಿ. ಬೇವಿನ ಎಣ್ಣೆಯಲ್ಲಿ ಸಿಂಪರಣೆ ಅಂದ್ರೆ ಕೂಡ ಕೆಲವೊಂದು ರಸ ಇರ್ತಕ್ಕಂಥ ಕೀಟಗಳೆಲ್ಲ ಕೂಡ ನಿವಾರಣೆ ಆಗ್ತವೆ. ಆಮೇಲೆ ಅದಕ್ಕೆ ನಿವಾರಣೆ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಕೆಮಿಕಲ್ಸ್ ಗಳಿದಾವೆ, ನುಸಿಗಳಿಗೆ ರೋಗಗಳಿಗೆ ಬೇಕಾದಂತ ಕೆಮಿಕಲ್ಸ್ ಇದಾವೆ. ಎರಡನ್ನೂ ಅಪ್ಲೈ ಮಾಡ್ತೀನಿ. ನಮ್ಮ ಉದ್ದೇಶ ಏನು, ಮೊದಲನೇದಾಗಿ ಸಾವಯವ, ಫಸ್ಟ್ ಪ್ರಿಫರೆನ್ಸ್ ಆರ್ಗ್ಯಾನಿಕ್. ಅದರಿಂದ ನಾವು ಹೇಳೋದು, ನಾವು ಮೊದಲನೇ ಹಂತದಲ್ಲಿ ಸಾವಯವದಿಂದಲೇ ಬೇವಿನೆಣ್ಣೆ ಸಿಂಪರಣೆ ಮಾಡಿದ್ರೆ ಅದು ಖಂಡಿತವಾಗೂ ನಿರ್ವಹಣೆ ಆಗುತ್ತೆ. ನಿರ್ವಹಣೆ ಆಗದೆ ಇರತಕ್ಕಂತ ಟೈಮಲ್ಲಿ ಅನಿವಾರ್ಯವಾಗಿ ರಾಸಾಯನಿಕ ನಾವು ಮೊರೆ ಹೋಗ್ಲೇಬೇಕಾಗುತ್ತೆ. ಅಂದ್ರೆ ಸಾವಯವಕ್ಕೆ ಕಂಟ್ರೋಲ್ ಆಗದೆ ಇದ್ದ ಪಕ್ಷದಲ್ಲಿ ರಾಸಾಯನಿಕ ಬಳಕೆಗೆ ನಾವು ಹೋಗ್ಬೇಕು. ರಾಸಾಯನಿಕ ಬಳಕೆಗೆ ಸಿಂಪರಣೆಗೆ ಸಲಹೆ ಮಾಡೋದು ನಾವು. ಓಕೆ ಸರ್, ಹೌದು. ಸೊ ಈಗ ಅಡಿಕೆ ಬೆಳೆಗಾರರಿಗೆ ಗೊಣ್ಣೆ ಹುಳ ಮತ್ತೆ ಈ ತರದ ರೋಗಗಳು ಜಾಸ್ತಿ ಬೀಳ್ತವೆ. ಇದಕ್ಕೆಲ್ಲ ನೀವೇನಾದ್ರೂ ಬೇವಿನ ಪುಡಿ ಆತರ ಎಲ್ಲ ಏನಾದ್ರು ಇದು ಮಾಡಿದ್ರೆ? ಹೌದೌದು, ಆ ರೀತಿ ಹಣ್ಣೊಡ್ಗ, ಆಮೇಲೆ ಇದು ಏನೋ ಅಣಬೆ ರೋಗ ಬರಬಾರ್ದು ಅಂದ್ರೆ, ಈ ರೀತಿ ಬೇರೆ ಬೇರೆ ರೋಗದ ಬಾಧೆ ಬರಬಾರ್ದು ಅಂದ್ರೆ ನಾವೇನ್ ಹೇಳ್ತೀವಿ, ಬೇವಿನ ಪುಡಿ ಸಜೆಕ್ಟ್ ಮಾಡ್ತೀವಿ ಸರ್. ಒಂದು ಗಿಡಕ್ಕೆ 1.5 ರಿಂದ 2 kg ಬೇವಿನ ಪುಡಿ ಹಾಕ್ತಾ ಹೋದ್ರೆ, ಈಗಿನ ವಾತಾವರಣದಲ್ಲಿ ಏನಾಗ್ತದೆ ಅಂದ್ರೆ, ಮೊದಲೆಲ್ಲ ನಮ್ಮ ಭಾಗದಲ್ಲಿ ಅಣಬೆ ರೋಗ ಇರ್ಲಿಲ್ಲ ಸರ್. ನಮ್ಮ ಭಾಗದಲ್ಲಿ ಅಣಬೆ ರೋಗ ಯಾವಂದ್ರೆ ಮಲೆನಾಡು ಏರಿಯಾದಲ್ಲಿ ಮಾತ್ರ ಆತರ ಇದ್ದದ್ದು. ಈ ಪ್ರೆಸೆಂಟ್ ನಮ್ಮ ಮೂಲಕ ಕೂಡ ಬಿದ್ದಿದೆ ಸರ್ ಅಣಬೆ ರೋಗ. ನಾನು ಅದನ್ನ ಹೆಂಗ್ ನಿವಾರಣೆ ಮಾಡಿದೆ ಅಂದ್ರೆ, ಮೊದಲೆಲ್ಲ ಟ್ರೈಕೋಡರ್ಮಾ ಸೂಡೋಮೋನಾಸ್, ಎಕ್ಸಾಕೋನಜೋಲ್ ಅವೆಲ್ಲ ಅಪ್ಲೈ ಮಾಡಿ, ಈಗ ಒಂದು ಗಿಡಕ್ಕೆ 3 kg ಹಂಗೆ ಬೇವಿನ ಪುಡಿನ ಅಪ್ಲೈ ಮಾಡ್ತಾ ಇದೀವಿ ಸರ್. ಒಂದು ಗಿಡಕ್ಕೆ 3 kg ಬೇವಿನ ಪುಡಿ. ಈ ರೀತಿ ಮಾಡೋದ್ರಿಂದ ಏನಾಗಿದೆ, ನಮ್ಮ ತೋಟದಲ್ಲಿ ಅಣಬೆ ರೋಗ ಕಂಟ್ರೋಲ್ ಆಗ್ತಾ ಐತಿ. ಹೌದು, ಹಂಗಾಗಿ ಪ್ರತಿಯೊಂದು ಗಿಡಕ್ಕೆ ವರ್ಷಕ್ಕೆ 1 ಬಾರಿ ಬೇವಿನ ಪುಡಿನ ಹಾಕ್ಲೇಬೇಕು. ರೈತರು ಕಡ್ಡಾಯವಾಗಿ ಬಳಸಿದ್ರೆ ಏನಾಗುತ್ತೆ, ಮುಂದೆ ಬರ್ತಕ್ಕಂಥ ರೋಗಗಳನ್ನ ನಾವು ಇವಾಗ್ಲೇ ತಡೀಬಹುದು. ಹೌದು ಸರ್. ಈಗ ನಿಮ್ಮ ಹತ್ರ ಸಿಗ್ತಿರುವಂತ ಬೇವಿನ ಪುಡಿ, ಈಗ ಕೆಲವೊಂದ್ ಹತ್ರನ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿರುವಂತ ಪೌಡರ್ ಇರುತ್ತೆ. ನಿಮ್ಮ ಹತ್ರ ಯಾವ ತರ ಸ್ಪೆಷಲ್? ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಅದರಲ್ಲಿ ಬೇವಿನ ಎಣ್ಣೆಯನ್ನು ಯಾವುದೇ ಕಾರಣಕ್ಕೂ ತೆಗೆಯಲ್ಲ. ಬೇವಿನ ಎಣ್ಣೆ ಸಮೇತನೇ ನಾವು ಪುಡಿ ಮಾಡಿಕೊಡೋದು. ಅದರಿಂದ ಏನಾಗುತ್ತೆ ಅಂದ್ರೆ, ಭೂಮಿಯಲ್ಲಿ ಇರ್ತಕ್ಕಂಥ ಬೇಡವಾದಂತ ಕೀಟಗಳನ್ನ ಅದು ಸಾಯಿಸಕ್ಕೆ ಅನುಕೂಲ ಮಾಡ್ಕೊಡುತ್ತೆ. ಅಂದ್ರೆ ಈ ಒಂದು ಉದ್ದೇಶಕ್ಕೋಸ್ಕರ ಇಲ್ಲ 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 ನಾವು ಯಾವುದೇ ಕಾರಣಕ್ಕೂ ಅದರಿಂದ ಎಣ್ಣೆ ಅಂಶ ತೆಗೆಯಲ್ಲ. ಹಂಗೆ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ನಾವ್ ಎಣ್ಣೆ ತೆಗೆದು ಕೊಟ್ರೆ ರೈತರಿಗೆ ಅದಕ್ಕೆ ಏನೋ ಉಪಯೋಗ ಆಗಲ್ಲ. ನಮ್ಮ ಉದ್ದೇಶ ಏನು, ರೈತರಿಗೆ ಒಳ್ಳೆ ಪ್ರಾಡಕ್ಟ್ಗಳನ್ನ ನಾವು ಮುಟ್ಟಿಸ್ಬೇಕು, ಒಂದು ಒಳ್ಳೆ ಪ್ಯೂರಿಟಿ ಮೇಂಟೈನ್. ಹೌದು ಹೌದು ಹೌದು. ನಮಗೆ ಅದ್ರ ನಮ್ಮಲ್ಲಿ ಪರಿಶುದ್ಧ ಬೇವಿನ ಎಣ್ಣೆನೂ ಸಿಗುತ್ತೆ, ಪರಿಶುದ್ಧ ಬೇವಿನ ಎಣ್ಣೆನೂ ಸಿಗುತ್ತೆ. ಹೌದು, ಬೇವಿನ ಎಣ್ಣೆ ಪ್ಲಸ್ ಬೇವಿನ ಪುಡಿನೂ ಸಿಗುತ್ತೆ. ಈ ತರದ್ದೆಲ್ಲ ಇದೆ. ಒಂದು ವಿಡಿಯೋ ನೋಡ್ಕೊಂಡು ನಿಮಗೆ ಫೋನ್ ಮಾಡಿದ್ರೆ ನೀವು ಫ್ಲಾಟ್ ವಿಸಿಟ್ ಹೋಗ್ತೀರಾ? ಹೌದು, ನಾವು ಫ್ಲಾಟ್ ವಿಸಿಟ್ ಮಾಡಿ ನಂತರ ಗೊಬ್ಬರ ಸಜೆಕ್ಟ್ ಮಾಡ್ತೀವಿ. ಸಾವಯವ ಗೊಬ್ಬರ ಎಷ್ಟು ಬೇಕು. ನಮ್ಮ ಉದ್ದೇಶ ಫಸ್ಟ್ ಅದೇ ಸರ್. ಮೇಲೆ ನೋಡ್ತೀವಿ ಕೀಟ ಬಾಧೆ ರೋಗ ಬಾಧೆ ಯಾವ್ದು ಇಲ್ಲ ಅಂದ್ರೆ ನಾವು ಅಪ್ಲೈ ಮಾಡಕ್ ಹೇಳ್ತೀವಿ. ಕೀಟ ಬಾಧೆ ರೋಗ ಬಾಧೆ ಇದ್ರೆ ಅದ್ರ ನಿವಾರಣೆಗೆ ಏನ್ ಬೇಕು ಅದನ್ನ ಮಾಡಿ, ತದನಂತರ ಬೇವಿನ ಪುಡಿ ಮತ್ತೆ ಸಾವಯವ ಗೊಬ್ಬರ ಬಳಸಕ್ಕೆ ನಾವು ಮಾಹಿತಿ ನೀಡ್ತೀವಿ. ಹೌದು ಸರ್. ಈಗ ಈ ನಿಮ್ಮ ಒಂದು ಕಂಪನಿಯ ಉತ್ಪನ್ನಗಳನ್ನ ನೀವು ಗ್ರಾಹಕರಿಗೆ ಯಾವ ರೀತಿಯ ಒಂದು ತಲುಪಿಸೋ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ ಸರ್? ಈಗ ನಮ್ದು ಸಾವಯವ ಗೊಬ್ಬರ, ಭೂಸಿರಿ ಮತ್ತೆ ಕೃಷಿ ರೈತ, ಆಮೇಲೆ ಬೇವಿನ ಪುಡಿ ಎಲ್ಲ ಗ್ರಾಹಕರಿಗೆ ಯಾವ ರೀತಿ ತಲುಪಿಸ್ತೀವಿ ಅಂದ್ರೆ, ನಮ್ಮ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆ ಇರ್ತಕ್ಕಂಥ ರೈತರಿಗೆ ಉಚಿತವಾಗಿ ಡೆಲಿವರಿ ಕೊಡುವಂತ ವ್ಯವಸ್ಥೆ ಮಾಡಿದೀವಿ ಸರ್. ಆಮೇಲೆ ದೂರದಿಂದ ಕರೆ ಬಂದಂತ ಗ್ರಾಹಕರಿಗೆ ಅವ್ರಿಗೂ ಕೂಡ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದ್ವಿ. ಯಾವ ರೀತಿ ಅಂದ್ರೆ, ಈ ಬಲ್ಕ್ ಅಲ್ಲಿ ಆರ್ಡರ್ ಇದ್ರೆ ಅವ್ರಿಗೂ ಉಚಿತ ಡೆಲಿವರಿ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ವಿ. ಆರ್ಡರ್ ಸ್ವಲ್ಪ ಕಡಿಮೆ ಇತ್ತಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸುವಂತ ವ್ಯವಸ್ಥೆ ಕೊಡುವಂತ ಮಾಡ್ತಾ ಇದ್ವಿ ಸರ್. ಈ ರೀತಿಯ ಗ್ರಾಹಕರ ಮನೆ ಬಾಗಿಲು ಮುಟ್ಸೋಂತ ವ್ಯವಸ್ಥೆ ಮಾಡ್ತಾ ಇದ್ವಿ ಸರ್. ಅಂದ್ರೆ ಯಾವ್ಯಾವ ಆಲ್ ಓವರ್ ಇವಷ್ಟು ಪ್ರಾಡಕ್ಟ್? ಹೌದೌದು ಸರ್. ನಮಗೆ ಸಾವಯವ ಸಂಬಂಧಪಟ್ಟಿದೆ ಭೂಸಿರಿ, ಕೃಷಿ ರೈತ, ಆಮೇಲೆ ಪರಿಶುದ್ಧ ಬೇವಿನ ಪುಡಿ, ಸಿಂಪರಣೆಗೆ ಬೇವಿನ ಎಣ್ಣೆ, ಈ ಸಾವಯವಕ್ಕೆ ಸಂಬಂಧಪಟ್ಟಿದ ಎಲ್ಲದೂ ಕೂಡ ನಾವು ಡೆಲಿವರಿ ಕೊಡಕ್ಕೆ ಹೌದು ಸರ್ ಡೆಲಿವರಿ ಕೊಡ್ತೇವೆ. ಆಲ್ರೆಡಿ ಗ್ರಾಹಕರಿಗೆ ಮುಟ್ಟಿಸ್ತಾ ಇದೀವಿ ಸರ್. ನಾವು ನಮ್ಮ ಉತ್ಪನ್ನಗಳು ಗ್ರಾಹಕರ ಮನೆ ಬಾಗಿಲಿಗೂ ಕೂಡ ಆಲ್ರೆಡಿ ರೀಚ್ ಆಗಿದಾವೆ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು.